ಆಗ್ತದೆ ಅದನ್ನು ರಾಜ್ಯಸಭಾ ಸದಸ್ಯರನ್ನ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಮಾಡೋ ಸಂದರ್ಭದಲ್ಲಿ ಅವರ ಒಂದು ಆಕ್ರೋಶ, ಅವರ ದರ್ಪ ನೋಡಿದ್ರೇನು ಗೊತ್ತಾಗ್ತದೆ ಆ ವ್ಯಕ್ತಿಗಳನ್ನು ಎಷ್ಟು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ನಿಜವಾದಂಥ ನೈತಿಕತೆ ಇದ್ದಿದ್ರೆ ಆ ಕ್ಷಣಕ್ಕೆ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಕಾನೂನು ಕ್ರಮ ಜರುಗಿಸಿ ಅಂದ್ಬಿಟ್ಟು ಸರ್ಕಾರಕ್ಕೆ ಆದೇಶ ಮಾಡಬೇಕಾಗಿತ್ತು, ಅಧಿಕಾರಿಗಳಿಗೆ ಆದೇಶ ಮಾಡುವುದು ಪೊಲೀಸ್ ಇಲಾಖೆ ಇತ್ತು. ಅದನ್ನು ಬಿಟ್ಟು ಮಾಧ್ಯಮದವ್ರಿಗೆ ದರ್ಪ ತೋರಿಸ್ತೀರಾ, ಹೋಗೋ ಇಲ್ಲಿಂದ ಹೋಗೋ ಯಾರೋ ಅಂತ ಹೇಳ್ತೀರಾ. ಏನು ನಾವು ಅವ್ರನ್ನ ಮಾಧ್ಯಮದವ್ರದ್ದು ಅಷ್ಟು ಕೀಳ, ಮಾಧ್ಯಮದವ್ರದ್ದು ಅದನ್ನ ಗೌರವ ಇಲ್ವಾ? ಅವ್ರನ್ನ ರೌಡಿಲ್ ಥರ ಬಿಹೇವ್ ಮಾಡ್ತೀರಾ ನೀವು. ಇದು ಅವ್ರನ್ನ ಏಕಕಾಲಕ್ಕೆ ಖಂಡಿಸುವಂಥ ಕೆಲಸ ನಾವು ಮಾಡ್ತಿದ್ದೀವಿ. ಮುಂದಿನಗಳಲ್ಲಿ ಇದೇ ರೀತಿ ಅವ್ರನ್ನ ಸರಿಯಾದಂಥ ರೀತಿಯಲ್ಲಿ ಅವ್ರು ಸಮರ್ಥನೆ ಮಾಡ್ಕೊಂಡಿದ್ದೆ ಆದರೆ ಉಗ್ರ ಮಟ್ಟದ ಹೋರಾಟ ಮಾಡ್ತಿದ್ದೀವಿ. ಆ ನಿಟ್ಟಿಗೆ ಅದಕ್ಕೆ ಅವಕಾಶ ಮಾಡಿಕೊಂಡು ದಯವಿಟ್ಟು 3 ದಿನ ಆಗಿದೆ ಏಹೆ ಕೃತ್ಯ ಅದನ್ನು ಬಂಧಿಸೋವಲ್ಲಿ ಇನ್ನೂ ವಿಫಲರಾಗಿದ್ದಾರೆ. ಇನ್ನೂ ವಿಧಿವಿಜ್ಞಾನದ ಒಂದು ಫಲಿತಾಂಶನ ಅದನ್ನು ಲ್ಯಾಬ್ ರಿಪೋರ್ಟ್ ತರಿಸ್ಕೊಳ್ತೀರಿ ಅಂತ ಹೇಳ್ತಿದ್ರಿ. ಇನ್ನೂ ಯಾವಾಗ ತರಿಸ್ಕೊಳ್ತೀರಿ? ಇನ್ನೂ ಯಾವಾಗ ಕ್ರಮ ಜರುಗಿಸ್ತೀರಿ? ಇದನ್ನು ಇಲ್ಲೇ ತೋರಿಸೋದೆ ನೀವು ಅದನ್ನು ಇಷ್ಟು ಮಾತ್ರ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ. ನೀವು ಒಬ್ಬರನ್ನ ಒಂದು ಸಮುದಾಯನ ಹೋಲಿಕೆ ಮಾಡ್ಕೊಳ್ಳಿ, ನಿಮ್ಮ ಎಲೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಚುನಾವಣೆ ಮಾಡ್ಕೊಳ್ಳಿ, ನಾವು ಅದು ಬೇಡ ಅನ್ನೋದಿಲ್ಲ. ಆದರೆ ಆ ರಭಸದಲ್ಲಿ ಇಡೀ ದೇಶದ ಜನತೆನ ಸಂವಿಧಾನ ಯಾಕೆ ಬಲಿ ಕೊಡುವಂಥ ಕೆಲಸ ಮಾಡ್ತೀವಿ? ಇದು ನಾವು ನೇರ ಖಂಡಿಸಿದ್ವಿ. ಈ ಕೂಡಲೇ ಈ ತತ್ಕ್ಷಣಕ್ಕೆ ಅವ್ರು ಯಾರು ಅದನ್ನು ಅಪರಾಧಿ ಸ್ಥಾನದಲ್ಲಿದ್ದಾರೆ, ಯಾರು ನಿಜವಾಗಿ ಘೋಷಣೆ ಕೂಗಿದ್ದಾರೆ ಅವ್ರನ್ನ ಬಂಧಿಸಬೇಕು. ಅವರು ಸೂಕ್ತವಾದಂಥ ಕ್ರಮ ಜರುಗಿಸಿ ಅವ್ರನ್ನ ಬಂಧಿಸಿ ಅವರು ಶಿಕ್ಷೆಗೆ ಒಳಪಡಿಸಿದರೆ ಮಾತ್ರ ಇಡೀ ದೇಶಕ್ಕೆ ನ್ಯಾಯ ಕೊಟ್ಟಾಗುತ್ತೆ, ಸಂವಿಧಾನಕ್ಕೆ ಗೌರವಿಸೋಕ್ಕಾಗುತ್ತೆ. ಈ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಅಭಿನಂದಿಸ್ತೇನೆ. ಸಭೆ ಕರೆದು ಅವರಿಗೆ ಪತ್ರಕರ್ತರಿಗೆ ಕ್ಷಮೆ ಯಾಚಿಸಬೇಕು. ಆದಂಥ ದುರ್ಘಟನೆ ಅದನ್ನು ಮತ್ತೊಂದು ಪುನರಾವರ್ತನ ರೀತಿಯಲ್ಲಿ ಆಗದಂಥ ರೀತಿಯಲ್ಲಿ ಇದನ್ನು ಸೂಕ್ತವಾದಂಥ ಮಾಧ್ಯಮದವರು ರಕ್ಷಣೆ ಕೊಡಬೇಕು. ಇದರಿಂದ ರಕ್ಷಣೆ ಇಲ್ಲದೆ ಹೋಗ್ತದೆ. ಏನು ಸಂವಿಧಾನ 4ನೇ ಅಂಗ ಇದಕ್ಕೆ ಅವಮಾನ ಮಾಡ್ದಂಗಾಗದೆ. ಮಾಧ್ಯಮದವರು ಕೂಡ ಇವತ್ತು ದಿವಸ ಈಗ ನಡೆದ ಸಂದರ್ಭದಲ್ಲಿ ಇದು ಕೂಡ ನನಗೂ ತುಂಬ ಬೇಸರ ಆಗ್ತಾ ಇದೆ. ಇದು ಮುಂದುವರಿಬಾರ್ದು. ಮಾಧ್ಯಮದವರು ಕೂಡ ರಕ್ಷಣೆ ಕೊಡೋದಾಗಬೇಕು ಅಂತ ಹೇಳಿ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡ್ತೀವಿ.